ನಮ್ಮ ನ್ಯಾಯದ ಕಾನ್ಸೆಪ್ಟ್ ಹೇಗೆಂದರೆ, ಹಿಂದೂಗಳಿಗೆ ಎಷ್ಟು ಅನ್ಯಾಯ ಆದರೂ ಪರವಾಗಿಲ್ಲ, ಮುಸ್ಲಿಮರಿಗೆ ನ್ಯಾಯ ಸಿಗಬೇಕು ಅಂತ ಮುಸ್ಲಿಮರ ತೀರ್ಮಾನ ಅಲ್ಲ. ಮುಸ್ಲಿಮರಿಗೆ ಎಷ್ಟು ಅನ್ಯಾಯ ಆದರೂ ಪರವಾಗಿಲ್ಲ, ಹಿಂದೂಗಳಿಗೆ ನ್ಯಾಯ ಸಿಗಬೇಕೆಂಬುದು ಹಿಂದೂಗಳ ಅಭಿಪ್ರಾಯ. ಪುರುಷರಿಗೆ ಯಾವ ಅನ್ಯಾಯ ಆದರೂ ಪರವಾಗಿಲ್ಲ, ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಅಂತ ಮಹಿಳೆಯರ ನ್ಯಾಯದ ಕಾನ್ಸೆಪ್ಟ್ ಹಾಗೆ ಅಲ್ಲ. ಮಹಿಳೆಯರಿಗೆ ಎಷ್ಟು ಅನ್ಯಾಯ ಆದರೂ ಪರವಾಗಿಲ್ಲ, ಪುರುಷರಿಗೆ ನ್ಯಾಯ ಸಿಗಬೇಕೆಂಬುದು ಪುರುಷರ ನ್ಯಾಯದ ಕಾನ್ಸೆಪ್ಟ್. ಕಾರ್ಮಿಕರಿಗೆ ಎಷ್ಟು ಅನ್ಯಾಯ ಆದರೂ ಪರವಾಗಿಲ್ಲ, ಮಾಲೀಕರಿಗೆ ನ್ಯಾಯ ಸಿಗಬೇಕೆಂಬುದು ಮಾಲೀಕರ ನ್ಯಾಯ ಅಲ್ಲ. ಮಾಲೀಕರಿಗೆ ಅನ್ಯಾಯ ಆಗಲಿ, ಏನು ಬೇಕಾದ್ರಾಗಲಿ, ಕಾರ್ಮಿಕನಿಗೆ ನ್ಯಾಯ ಸಿಗಬೇಕೆಂಬುದು ಕಾರ್ಮಿಕರ ನ್ಯಾಯದ ಕಾನ್ಸೆಪ್ಟ್. ಸಹೋದರರೇ, ಬಹಳ ಅಪಾಯಕಾರಿ ಇದು, ಈ ದೇಶದ ಸಮಸ್ಯೆ ಇದು. ಲಕದ್ ಅರ್ಸಲ್ನಾ ರುಸುಲನಾ ಬಿಲ್ ಬಯ್ಯಿನಾತಿ ವಅನ್ಜಲ್ನಾ ಮಅಹುಮುಲ್ ಕಿತಾಬ ವಲ್ ಮೀಜಾನ ಲಿಯಕೂಮನ್ ನಾಸ ಬಿಲ್ ಕಿಸ್ತಿ. ದೇವನು ಸಂದೇಶವಾಹಕರನ್ನು ಸುವ್ಯಕ್ತ ನಿದರ್ಶನಗಳ ಮೂಲಕ ಮತ್ತು ಸನ್ಮಾರ್ಗದೊಂದಿಗೆ ಕಳುಹಿಸಿದ್ದಾನೆ. ಸತ್ನ್ಯಾಯದಲ್ಲಿ ಸ್ಥಿರವಾಗಿ ನಿಲ್ಲಲು ಗ್ರಂಥ ಮತ್ತು ತಕ್ಕಡಿಯನ್ನು ಅವತೀರ್ಣಗೊಳಿಸಲಾಗಿದೆ ಪ್ರವಾದಿಗಳ ಜೊತೆ. ತಕ್ಕಡಿ ಇವತ್ತಿಗೂ ಜಸ್ಟಿಸಿನ ಸಿಂಬಲ್ ತಕ್ಕಡಿ, ಜಸ್ಟಿಸಿನ ಸಿಂಬಲ್ ಇವತ್ತಿಗೂ ತಕ್ಕಡಿಯ ನೋಡಿ. ಕುರ್ಆನ್ ಹೇಳುವುದು ಪ್ರವಾದಿಗಳ ಜೊತೆ ತಕ್ಕಡಿಯನ್ನು ಇಳಿಸಲಾಗಿದೆ ಅಂತ. ಮೀಜಾನ್ ಅಂತ ಹೇಳುವುದು ಕುರ್ಆನ್. ಅಂದರೆ ಈ ಜಗತ್ತಿಗೆ ಬಂದ ಎಲ್ಲ ಪ್ರವಾದಿಗಳು ನ್ಯಾಯ ಸ್ಥಾಪಿಸಲು ಬಂದವರು.